ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮೆಲ್ಲರಿಗೂ ಎರಡು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ನಂಬರ್ 1, ನಿಮಗೆ ಇಂಗ್ಲಿಷ್ ಅಂದರೆ ಈಸಿನಾ ಅಥವಾ ಡಿಫಿಕಲ್ಟಾ? ನಂಬರ್ 2, ಈ ವಿಡಿಯೋನ ನೋಡೋದಕ್ಕಿಂತ ಮುಂಚಿತವಾಗಿ ನೀವು ಸೆಕೆಂಡ್ PUC ಇಂಗ್ಲಿಷ್ ಪೇಪರ್ನಲ್ಲಿ ಎಷ್ಟು ಸ್ಕೋರ್ ಮಾಡಬೇಕನ್ನುವಂತಹ ಟಾರ್ಗೆಟನ್ನು ಇಟ್ಟುಕೊಂಡಿದ್ರಿ? ಈ ಎರಡು ಪ್ರಶ್ನೆಗಳಿಗೆ ಕಾಮೆಂಟ್ನಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಬನ್ನಿ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೊಹಮ್ಮದ್ ಹುಸೇನ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೊಹಮ್ಮದ್ ಹುಸೇನ್ ನಾಯ್ಕರ್. ಈ ವಿಡಿಯೋದಲ್ಲಿ ನಾವು ಮೊದಲು ಇಂಗ್ಲಿಷ್ ಪೇಪರ್ನಲ್ಲಿ ಮಿನಿಮಮ್ ಸಿಲೆಬಸ್ ಅನ್ನು ಓದಿ ಯಾವ ರೀತಿ ಮ್ಯಾಕ್ಸಿಮಮ್ ಸ್ಕೋರನ್ನು ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಂಬರ್ 2, ನಾನು ಪ್ರಿಪೇರ್ ಮಾಡಿರುವಂತಹ ಸೆಕೆಂಡ್ PUC ಇಂಗ್ಲಿಷ್ ನೋಟ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ನೋಡೋಣ. ವಿತಿನ್ 1 ಮಿನಿಟ್ ನಾನು ನಿಮಗೆ ಬ್ರೀಫ್ ಆಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ನಾವು ಯಾವ ಚಾಪ್ಟರ್ಸ್ ಓದಬೇಕು, ಯಾವ ರೀತಿ ಓದಬೇಕು, ಯಾವ ಚಾಪ್ಟರ್ಸ್ ಅನ್ನು ಸ್ಕಿಪ್ ಮಾಡಬೇಕು ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈಗ ನೀವು ಇಲ್ಲಿ ನೋಡಬಹುದು, ನಿಮಗೆ 10 MCQ ಕ್ವಶನ್ಸ್ ಇರುತ್ತೆ. ಸೊ ಪ್ರತಿಯೊಂದಕ್ಕೆ 1 ಅಂಕ, ಎಷ್ಟು ಟೋಟಲ್ ಮಾರ್ಕ್ಸ್ 10 ಆಯಿತು. ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸ್ ಬಂದಾಗ 10 ಕ್ವಶನ್ಸ್ ಕೊಡಲಾಗುತ್ತೆ. 10 ನಲ್ಲಿ ನೀವು 6 ಕ್ವಶನ್ಸನ್ನು ಅಟೆಂಪ್ಟ್ ಮಾಡಲೇಬೇಕು. ಸೊ 6 × 4 24 ಆಯಿತು. 6 ಮಾರ್ಕ್ಸ್ಗೆ ಬಂದಾಗ ಕೇವಲ 2 ಕ್ವಶನ್ಸ್ ಕೊಡಲಾಗುತ್ತೆ. 2ರಲ್ಲಿ 1ಕ್ಕೆ ನೀವು ಆನ್ಸರ್ ಮಾಡಬೇಕು. ಸೊ 1 × 6 6 ಆಯಿತು. ಟೋಟಲ್ ಇದು ನಿಮ್ಮದು 40 ಮಾರ್ಕ್ಸ್ ಆಯಿತು. ದಿಸ್ ಈಸ್ ಥಿಯರಿ ಸೆಕ್ಷನ್. ಸೊ ಇದು ಥಿಯರಿ ಸೆಕ್ಷನ್. ಸೊ ಇದನ್ನು ಹೊರತುಪಡಿಸಿ ನಿಮಗೆ ಗ್ರಾಮರ್ ಇರುತ್ತೆ 40 ಮಾರ್ಕ್ಸ್ಗೆ. ಸೊ ಟೋಟಲಿ ನಿಮಗೆ 9 ಟಾಪಿಕ್ಸ್ ಇವೆ ಸೆಕೆಂಡ್ PUC ಇಂಗ್ಲೀಷ್ನಲ್ಲಿ. ಸೊ ಇದರ ಮೇಲೆ ನೀವು ಫೋಕಸ್ ಮಾಡಿದರೆ ಸೊ ಬಹಳ ಒಳ್ಳೆಯ ಸ್ಕೋರನ್ನು ಇಂಗ್ಲೀಷ್ನಲ್ಲಿ ನೀವು ಮಾಡ್ಬೋದು. ಸೊ ಈಗ ಮೊದಲು ನಾವು ಈ ಸೆಕ್ಷನನ್ನು ಕವರ್ ಮಾಡೋಣ. ಇಲ್ಲಿ ನಾವು ಮಿನಿಮಮ್ ಚಾಪ್ಟರ್ಸನ್ನು ಓದಿ ಯಾವ ರೀತಿ 40 ಔಟ್ ಆಫ್ 40 ತಗೋಬೇಕು. ಸೊ ನೋಡಿ, ನಿಮ್ಮ ಬ್ಲೂ ಪ್ರಿಂಟ್ನ ಪ್ರಕಾರ, ಸೊ ಬ್ಲೂ ಪ್ರಿಂಟ್ನಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ನ ಪ್ರಕಾರ ಪೋಯಮ್ಸ್ ಅಥವಾ ಪೊಯಿಟ್ರಿ ಅಂತ ನೀವು ಅದಕ್ಕೆ ಹೇಳ್ಬೋದು. ಸೊ ಪೋಯಮ್ಸ್ನಿಂದ 4 ಮಾರ್ಕ್ಸ್ನಲ್ಲಿ ನಿಮಗೆ ಮಿನಿಮಮ್ 4 ಕ್ವಶನ್ಸ್ ಬರುತ್ತೆ. ಎಷ್ಟು? 4 ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ನಾವು 4 ಅಂಕಕ್ಕೆ 6 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಸೊ ನೀವು 6 ಪೋಯಮ್ಸನ್ನು ಸರಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ರೆ, ಅಟ್ಲೀಸ್ಟ್ ನೀವು ಸಮರಿ ಕೂಡ ರೆಡಿ ಮಾಡ್ಕೊಂಡಿದ್ರು ಕೂಡ 4 ಅಂಕದ ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಈಸಿಯಾಗಿ ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಇನ್ನೂ 2 ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು. ಸೊ ಅದಕ್ಕೆ ನೀವು 2 ಚಾಪ್ಟರ್ಸನ್ನು ಓದ್ಕೊಳ್ಳಿ. ಒಂದು 2 Dear ಅನ್ನುವಂತಹ ಪ್ರೋಸ್, ಇನ್ನೂ ಒಂದು ದ ಗಾರ್ಡನರ್. ಸೊ ಪ್ರತಿ ವರ್ಷ ನೋಡ್ತೀನಿ ನಾನು ಈ 2 ಚಾಪ್ಟರ್ಸ್ ಮೇಲೆ 4 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆ್ಯಂಡ್ ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ಚಾಪ್ಟರ್ಸ್ ಮೇಲೆ ಇರುವಂಥ ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡ್ತಾರೆ. ಈವನ್ ಎವರೇಜ್ ಸ್ಟೂಡೆಂಟ್ ಕೂಡ, ಏನು ಬರದೇ ಇರುವಂಥ ಸ್ಟೂಡೆಂಟ್ ಕೂಡ ಈ ಚಾಪ್ಟರ್ ಮೇಲೆ ಇರುವಂಥ ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡ್ತಾರೆ. ಕಾರಣ ಏನು? ಇದರಲ್ಲಿರುವಂಥ ಸ್ಟೋರಿ, ಈ ಚಾಪ್ಟರ್ಸ್ನಲ್ಲಿ ಬರುವಂತಹ ಸ್ಟೋರಿ ಕತೆ ಏನಿದೆಯಲ್ಲ ಬಹಳ ಸಿಂಪಲ್ ಇದೆ. 2 Dear ಕತೆ ಬಹಳ ಸಿಂಪಲ್ ಇದೆ. ದ ಗಾರ್ಡನರ್ ಕತೆ ಬಹಳ ಸಿಂಪಲ್ ಇದೆ. ಸೊ ಇದರಿಂದ 1 ಕ್ವಶನ್ ಬರುತ್ತೆ. ಸೊ ಇದರಿಂದ 1 ಕ್ವಶನ್ ಬರುತ್ತೆ. ಸೊ ನಾವು 4 ಅಂಕದಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಬರೀಬೇಕು? 6. ಸೊ 6 ಕ್ವಶನ್ಸ್ಗೆ ನಾವು ಈಸಿಯಾಗಿ 6 ಪೋಯಮ್ಸ್ ಪ್ಲಸ್ 2 ಚಾಪ್ಟರ್ಸನ್ನು ಓದಿದರೆ 6 ಕ್ವಶನ್ಸನ್ನು ಅಟೆಂಪ್ಟ್ ನಾವು ಮಾಡ್ಬೋದು. ಸೊ ಈಗ 6 ಮಾರ್ಕ್ಸ್ಗೆ ಬಂದಾಗ 6 ಮಾರ್ಕ್ಸ್ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 2 ಕ್ವಶನ್ಸ್ ಇರುತ್ತೆ. ಸೊ 2ರಲ್ಲಿ 1 ಪೋಯಮ್ಸ್ನಿಂದಾನೇ ಬರುತ್ತೆ. ಇಲ್ಲಿದೆಲ್ಲ 6 ಪೋಯಮ್ಸ್. ಸೊ ಈ 6 ಪೋಯಮ್ಸ್ ನೀವೀಗ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೀರಾ. ಸೊ ಈ 2ರಲ್ಲಿ 1 ಕ್ವಶನ್ ನೀವು ಇಲ್ಲಿ ಅಟೆಂಪ್ಟ್ ಮಾಡ್ಬೋದು. ಇಲ್ಲಿ ನಿಮ್ಮದು 6 ಮಾರ್ಕ್ಸ್ ಕ್ವಶನ್ ಕೂಡ ಕವರ್ ಆಯಿತು. ಆ್ಯಂಡ್ 1 ಮಾರ್ಕ್ ಕ್ವಶನ್ಸಿಗೆ ಬಂದಾಗ ನೋಡಿ, 1 ಮಾರ್ಕ್ ಕ್ವಶನ್ಸ್ ಎಲ್ಲ ಚಾಪ್ಟರ್ಸಿಂದ ಬರುತ್ತೆ. ಸೊ ಇಲ್ಲಿ ನಿಮ್ಮದು 6 + 2 8 ಚಾಪ್ಟರ್ಸ್ ಆದರೂ ಕವರ್ ಆಗ್ತಾನೆ ಇವೆ. ಸೊ ಉಳಿದಿರುವಂತಹ ಚಾಪ್ಟರ್ಸ್ ಏನಿವೆ ಅಲ್ಲ ಅದರ 1 ಮಾರ್ಕ್ ಕ್ವಶನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ನೋಟ್ಸನ್ನು ಪ್ರಿಪೇರ್ ಮಾಡಿರ್ಬೋದು 1 ಮಾರ್ಕ್ ಕ್ವಶನ್ಸ್, ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಮಾಡಿರ್ತಾರೆ, ಅವರಿಂದ 1 ಮಾರ್ಕ್ ಕ್ವಶನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಸೊ ಇದರಿಂದ ಈಸಿಯಾಗಿ ನೀವು ಇಲ್ಲಿ 40 ಔಟ್ ಆಫ್ 40 ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಸ್ವಲ್ಪ ಭಯ ಇದೆ ಅಂದರೆ ನೀವು 1 ಚಾಪ್ಟರ್ ಎಕ್ಸ್ಟ್ರಾ ಓದ್ಬೋದು. ಸೊ ಯಾವ ಚಾಪ್ಟರ್ ಅಂದರೆ ನಿಮಗೆ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂಥ ಚಾಪ್ಟರ್ ಇದೆ. ಆ ಚಾಪ್ಟರ್ ಆದರೂ ನೀವು ಓದ್ಬೋದು. ಅಥವಾ ಬ್ರೆಜಿಲ್ ಆ್ಯಂಡ್ ಜಪಾನ್ ಥ್ರೂ ಟ್ರಾವೆಲರ್ಸ್ ಐ ಅಂತ ಒಂದು ಚಾಪ್ಟರ್ ಇದೆ. ಸೊ ಆ 2ರಲ್ಲಿ ಯಾವುದಾದ್ರೂ ಒಂದನ್ನು ಓದ್ಬೋದು. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಓದಿ. ಬಟ್ ನೀವೊಬ್ಬ ಎವರೇಜ್ ಸ್ಟೂಡೆಂಟ್ ಆಗಿದ್ದರೆ, ಇಂಗ್ಲೀಷ್ನಲ್ಲಿ ಫೇಲ್ ಆಗ್ತೀನಿ ಅನ್ನೋಂಥ ಭಯ ಇದ್ದರೆ, ಇಂಗ್ಲೀಷ್ನಲ್ಲಿ 40-50 ಸ್ಕೋರ್ ಮಾಡ್ತೀನಿ ಅನ್ನುವಂಥ ಟಾರ್ಗೆಟನ್ನು ಇಟ್ಕೊಂಡಿದ್ರೆ ಸೊ ಅದನ್ನು ಬಿಟ್ಬಿಡಿ. ಈ ಪ್ಲ್ಯಾನನ್ನು, ಈ ಸ್ಟ್ರಾಟಜಿಯನ್ನು ಸರಿಯಾಗಿ ಫಾಲೋ ಮಾಡಿ. 6 ಪೋಯಮ್ಸ್ 2 ಚಾಪ್ಟರ್ಸ್ 100% ನೀವು 40 ಔಟ್ ಆಫ್ 40 ಇಲ್ಲಿ ಮಾಡ್ಬೋದು. ನಾನು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, MCQಗೆ ರಿಮೈನಿಂಗ್ ಚಾಪ್ಟರ್ಸ್, ಈ 8 ಚಾಪ್ಟರ್ಸ್ ಬಿಟ್ಟು ಉಳಿದಿರುವಂತಹ ಚಾಪ್ಟರ್ಸಿಂದ ಬರುವಂಥ 1 ಮಾರ್ಕ್ ಕ್ವಶನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅವುಗಳನ್ನು ಒಂದ್ಸಲ ರಿವೈಸ್ ಮಾಡಿ. ಅಂದಾಗ ಮಾತ್ರ ನೀವಿಲ್ಲಿ
10 ಔಟ್ ಆಫ್ 10 ಅನ್ನು ಸ್ಕೋರ್ ಮಾಡ್ಬೋದು. ಈ ರೀತಿ ಈಸಿಯಾಗಿ ನೀವು ಥಿಯರಿ ಸೆಕ್ಷನ್ ಅನ್ನು ಕವರ್ ಮಾಡ್ಬೋದು. ಸೊ ಇದನ್ನು ಬಿಟ್ಟು ನಮಗಿರುತ್ತೆ ಗ್ರಾಮರ್ ಪೋರ್ಷನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಇಲ್ಲಿ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಯಾಕೆ ಅಂದರೆ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದರೆ ಮಾರ್ಕ್ಸ್ ಕಟ್ ಆಗುತ್ತೆ, ಸರಿಯಾದಂಥ ಟೆನ್ಸ್ ಯೂಸ್ ಮಾಡಲಿಲ್ಲ ಮಾರ್ಕ್ಸ್ ಕಟ್ ಆಗುತ್ತೆ. ಆ ಕ್ವಶನ್ ಯಾವ್ಯಾವ ಪಾಯಿಂಟ್ಸ್ ಡಿಮಾಂಡ್ ಮಾಡ್ತಾ ಇದೆ, ಕ್ವಶನ್ ಏನೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದೆ ಅದೆಲ್ಲವನ್ನು ನೀವು ನಿಮ್ಮ ಆನ್ಸರ್ನಲ್ಲಿ ಕವರ್ ಮಾಡಲಿಲ್ಲ ಅಂದರೆ ಇಲ್ಲಿ 4 ಮಾರ್ಕ್ಸ್ 6 ಮಾರ್ಕ್ಸ್ನಲ್ಲಿ ನಿಮಗೆ 3, 2.5, 4 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ ಬಹಳ ಇದೆ. ಸೊ ನೀವು ಎಷ್ಟೇ ಚೆನ್ನಾಗಿ ಬರೆದ್ರೂ ಕೂಡ 4 ಅಂಕದಲ್ಲಿ ನಿಮಗೆ 3.5 ಸಿಗೋದು ಮ್ಯಾಕ್ಸಿಮಮ್. ಕೆಲವು ವಿದ್ಯಾರ್ಥಿಗಳಲ್ಲಿ ಕೂಡ ಅವರು ಬರೆದಿರುವಂಥ ಉತ್ತರಗಳಲ್ಲಿ ಕೆಲವು ಉತ್ತರಗಳಿಗೆ 4 ಔಟ್ ಆಫ್ 4 ಸಿಕ್ಕಿರೋದನ್ನು ನಾನು ನೋಡಿದ್ದೀನಿ. ಬಟ್ ಎಲ್ಲ ಆನ್ಸರ್ಸ್ಗಳಿಗೆ 4 ಔಟ್ ಆಫ್ 4 ಸಿಕ್ಕಿರೋದು ಬಹಳ ವಿರಳ. ಸೊ ಹಾಗಾಗಿ ಎಷ್ಟು ಟ್ರೈ ಆಗುತ್ತೋ ಅಷ್ಟು ಇಲ್ಲಿ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳಿ, ಗ್ರಾಮರ್ ಮೇಲೆ ಫೋಕಸ್ ಮಾಡಿ. ಇಲ್ಲಿ ಮಾರ್ಕ್ಸ್ ಕಟ್ ಆಗುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ. ನಂಬರ್ 1, ಮಾರ್ಕ್ಸ್ ಕಟ್ ಆಗುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ. ನಂಬರ್ 2, ಇದರ ಮೇಲೆ ನೀವು ಯಾಕೆ ಫೋಕಸ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಇದು ನಿಮಗೆ ಲೈಫ್ ಟೈಮ್ ಯೂಸ್ ಆಗುತ್ತೆ. ಗ್ರಾಮರ್ ನಾಳೆ ನೀವು ಗ್ರ್ಯಾಜುಯೇಷನ್ ಹೋದರೂ ಕೂಡ ಇಂಗ್ಲೀಷ್ ಕಲೀಲೇಬೇಕು. ಸೊ ಬಹಳಷ್ಟು ವಿದ್ಯಾರ್ಥಿಗಳು PUC ಆದಮೇಲೆ ಸರ್ ನನಗೆ ಇಂಗ್ಲೀಷ್ ಕಲಿಸಿ, ಗ್ರ್ಯಾಜುಯೇಷನ್ ನಾನು BCom ಮಾಡ್ತಾ ಇದ್ದೀನಿ, ಇಂಗ್ಲೀಷ್ ಮೀಡಿಯಂ ಮಾಡ್ತಾ ಇದ್ದೀನಿ, ಸೊ ಇಂಗ್ಲೀಷ್ ಏನು ಅರ್ಥ ಆಗ್ತಾ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಸೊ ಈಗ ಇಲ್ಲಿ ನೀವು ಇದರ ಮೇಲೆ ಫೋಕಸ್ ಮಾಡಿದರೆ ಅಟ್ಲೀಸ್ಟ್ ನಿಮ್ಮದು ಒಂದು 20-30% ನೀವು ಇಂಗ್ಲೀಷ್ ಕಲಿತೀರಾ. ಇದರ ಮೇಲೆ ಫೋಕಸ್ ಮಾಡಿದರೆ ಇದು ನಿಮಗೆ ಲೈಫ್ ಟೈಮ್ ನಿಮ್ಮ ಗ್ರ್ಯಾಜುಯೇಷನಲ್ಲಿ ಮುಂದೆ ಜಾಬ್ ಮಾಡುವಾಗ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುವಾಗ ಇದರಿಂದ ಬೆನಿಫಿಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಟೈಮ್ ಕಡಿಮೆ ಇದೆ ಅಂದರೆ ಇದರಲ್ಲಿ ಕೆಲವೊಂದು ಪೋರ್ಷನನ್ನು ಸ್ಕಿಪ್ ಮಾಡಿ ಇದರ ಮೇಲೆ ಫೋಕಸ್ ಮಾಡಿ. ಇಲ್ಲಿಂದ ಮಾರ್ಕ್ಸು ಬರುತ್ತೆ ಆ್ಯಂಡ್ ಮಾರ್ಕ್ಸ್ ಕಟ್ ಆಗುವಂತಹ ಚಾನ್ಸಸ್ ಕೂಡ ಇಲ್ಲಿ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದರ ಮೇಲೆ ಬಹಳ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಇಲ್ಲಿ 40 ಔಟ್ ಆಫ್ 40 ಸ್ಕೋರ್ ಮಾಡ್ಬೋದು. ಸೊ ಇದರಿಂದ ನಿಮಗೆ ಲೈಫ್ ಟೈಮ್ ಬೆನಿಫಿಟ್ ಏನೂ ಇಲ್ಲ. ಕತೆಗಳಿರುತ್ತೆ, ಅದನ್ನು ಓದಿದ್ರಿ, ಅದರ ಮಾರಲ್ ಸ್ಟೋರಿ ಏನಿತ್ತು ಅದನ್ನು ಕಲ್ಕೊಂಡ್ರಿ, ಮುಗೀತು. ಬಟ್ ಇದರಿಂದ ಲೈಫ್ ಟೈಮ್ನಲ್ಲಿ ಏನು ಯೂಸ್ ಆಗೋದಿಲ್ಲ. ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮ್ ಆದ ನೆಕ್ಸ್ಟ್ ಡೇನೇ ಈ ಎಲ್ಲ ಸ್ಟೋರೀಸನ್ನು ನೀವು ಮರಿತೀರಾ. ಏಕೆಂದರೆ ಅದರಿಂದ ನಿಮಗೆ ಏನು ಬೆನಿಫಿಟ್ ಇರೋದಿಲ್ಲ. ಬಟ್ ಇದು ಲೈಫ್ ಟೈಮ್ ಯೂಸ್ ಆಗುತ್ತೆ. ಸೊ ನನ್ನ ಪ್ರಕಾರ ಇದರ ಮೇಲೆ ಫೋಕಸ್ ಮಾಡಿ, ನಂತರ ಇದರ ಮೇಲೆ ಫೋಕಸ್ ಮಾಡಿ. ಇಲ್ಲಿ 40 ಔಟ್ ಆಫ್ 40 ಸ್ಕೋರ್ ಪಡೆದುಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ ನೀವು ಸೆಕೆಂಡ್ PUC ಇಂಗ್ಲೀಷನ್ನು ಕವರ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ ಇದರ ಮೇಲೆ ಬಹಳ ಫೋಕಸ್ ಕೊಟ್ಟರೆ ಅವನಿಗೆ ಬಹಳ ಬೆನಿಫಿಟ್ ಆಗುತ್ತೆ. ಸೊ ಈಗ ನೋಟ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ನೋಟ್ಸ್ಗೆ ಬಂದಾಗ ನೋಡಿ, ನಮ್ಮದು ಆ್ಯಪ್ ಇದೆ. ಆ್ಯಪ್ ಲಿಂಕನ್ನು ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಪಿನ್ಡ್ ಕಾಮೆಂಟ್ನಲ್ಲಿ ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನಾನು ನಿಮಗೆ ಲಾಸ್ಟ್ ಎಕನಾಮಿಕ್ಸ್ ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ದೆ. ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಮೆನು ಆಪ್ಷನ್ ಕಾಣುತ್ತೆ ಈ ರೀತಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ಫ್ರೀ ಮಟೀರಿಯಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ PDFs, ವಿಡಿಯೋಸ್ ಏನೆಲ್ಲ ಇವೆ ಅವೆಲ್ಲ ಅಲ್ಲಿ ಕಾಣುತ್ತೆ. ಅಲ್ಲಿಂದ ನಿಮಗೆ ಯಾವ್ದು ನೋಟ್ಸ್ ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಾನು ಈ 8 ಚಾಪ್ಟರ್ಸು ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾವುದು 2 Deer, ದ ಗಾರ್ಡನರ್ ಆ್ಯಂಡ್ 6 poems. ಸೊ ಇಲ್ಲಿ ನಾನು ಬಹಳಷ್ಟು ವಿದ್ಯಾರ್ಥಿಗಳು ಟಾಪರ್ಸ್ ಬರೆದಿರುವಂತಹ ಆನ್ಸರ್ ಕಾಪೀಸನ್ನು ಅನಲೈಸ್ ಮಾಡಿ ಇವುಗಳಿಗೆ ಆನ್ಸರ್ಸನ್ನು ಬರೆದಿದ್ದೀನಿ. ಅದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಇಲ್ಲ, ಓನ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಇವೆ. ಈವನ್ 6 ಮಾರ್ಕ್ ಕ್ವಶನ್ಸ್ ಬಂದರೂ ಕೂಡ ಅದರಲ್ಲಿರುವಂತಹ ಆನ್ಸರನ್ನೇ ನೀವು ಬರೀಬಹುದು. ಸೊ ಆ ರೀತಿ ನಾನು ಅದನ್ನು ರೆಡಿ ಮಾಡಿದ್ದೀನಿ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ, ಅಥವಾ ನೀವು ನಿಮ್ಮದು ನೋಟ್ಸ್ ಏನಾದರೂ ಪ್ರಿಪೇರ್ ಮಾಡಿದರೆ ಸೊ ಅದೇ ನೋಟ್ಸನ್ನು ನೀವು ರಿವಿಷನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಈಗ ಈ ವಿಡಿಯೋ ನೋಡಿದ ನಂತರ ನಿಮಗೆ ಏನು ಅನ್ನಿಸ್ತಾ ಇದೆ? ಇಂಗ್ಲೀಷ್ ಈಸಿ ಅನ್ನಿಸ್ತಾ ಇದೆಯೋ ಅಥವಾ ಇನ್ನೂ ಡಿಫಿಕಲ್ಟ್ ಅನ್ನಿಸ್ತಾ ಇದೆಯೋ? ಅಗೈನ್ ಕಾಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ನೀವೇನು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಅದೇನೋ ಕಾಮೆಂಟ್ನಲ್ಲಿ ತಿಳಿಸಿದ್ರಲ್ಲ, ನೀವು ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ರಿ, ಇಂಗ್ಲೀಷ್ನಲ್ಲಿ ಎಷ್ಟು ಸ್ಕೋರ್ ಮಾಡಬೇಕನ್ನೋದು. ಸೊ ಅದೇನಾದರೂ ಸ್ವಲ್ಪ ಹೆಚ್ಚಿಗೆ ಆಗಿದೆಯಾ? ಇಲ್ಲ ನಾನು 40 ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಈ ವಿಡಿಯೋ ನೋಡಿ ನನಗೆ ಅನ್ನಿಸ್ತಾ ಇದೆ ಈಸಿಯಾಗಿ ನಾನು ಒಂದು 70 ಆದರೂ ಮಾಡುವುದು ಅನ್ನಿಸ್ತಾ ಇದೆ ಅಂತ ನಿಮ್ಗೆ ಅನಿಸಿದರೆ, ಸೊ ಆ ನಿಮ್ಮ ಈಗ ಚೇಂಜ್ ಆಗಿರುವಂಥ ಟಾರ್ಗೆಟನ್ನು ಕಾಮೆಂಟ್ನಲ್ಲಿ ನನಗೆ ತಿಳಿಸಿ. ಸೊ ಈ ನೋಟ್ಸ್ನ ಜೊತೆಯಲ್ಲಿ ಇನ್ನೊಂದು ಬೋನಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನಂದರೆ ಟಾಪರ್ಸ್ ಬರೆದಿರುವಂತಹ ಒಂದು 2 ಆನ್ಸರ್ ಕಾಪೀಸನ್ನು ನಾನು ನನ್ನ ಆ್ಯಪ್ನಲ್ಲಿ ನಿಮಗೆ ಪ್ರೊವೈಡ್ ಮಾಡಲಿದ್ದೇನೆ. ಸೊ ಅಲ್ಲಿ ಹೋದರೆ ನೋಟ್ಸ್ನ ಜೊತೆಯಲ್ಲಿ ಆ 2 ಟಾಪರ್ಸ್ ಆನ್ಸರ್ ಕಾಪೀಸ್ ಕೂಡ ನಿಮಗೆ ಸಿಗಲಿವೆ. ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರಿಂದ ನಂಬರ್ 1 ನೀವು ಅದನ್ನು ಓದಿದಾಗ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್, ಟಾಪರ್ ಸ್ಟೂಡೆಂಟ್ಸ್ ಯಾವ ರೀತಿ ಆನ್ಸರ್ಸನ್ನು ಬರೆದಿದ್ರು. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಯಾವ ರೀತಿ ಅದನ್ನು ಇವ್ಯಾಲ್ಯುವೇಟರ್ಸ್ ಚೆಕ್ ಮಾಡಿದ್ರು, ಯಾಕೆ ಅಂಕ ಕಟ್ಟಾಗಿತ್ತು, ಸೊ ಎಲ್ಲಿ ಫುಲ್ ಮಾರ್ಕ್ಸ್ ಸಿಕ್ಕಿತ್ತು ಅದನ್ನು ನೀವು ನೋಡ್ಕೋಬಹುದು. ಅದರಿಂದ ಕಲಿತು ನೀವು ಎಕ್ಸಾಮ್ ಬರೆಯುವಾಗ ಆ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ
ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.